ಹಾಯ್ ಸ್ನೇಹಿತರೆ, ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಗೆ ಎಲ್ಲರಿಗೂ ಧನ್ಯವಾದಗಳು. 19/7/2026ರಲ್ಲಿ ಬಂದಿರುವಂತ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರಲ್ಲಿ MCQs ಇರುತ್ತೆ, ಡೀಪ್ ಅನಾಲಿಸಿಸ್ ಮತ್ತು ಸ್ಟ್ರಾಟಜಿಗೆ ಕೂಡ ಲಿಂಕ್ ಆಗಿರುತ್ತೆ ನೋಡ್ರಿ. ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ. ಓಕೆ, ಅದೇ ರೀತಿ ಹೊಸಬರಾದರೂ KS ಟ್ಯೂಟೋರಿಯಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ನಿಮ್ಮ ಒಂದು ಮುಂದೆ ಬರುವಂತ ಪರೀಕ್ಷೆಗಳಿಗೆ ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಸಹಕಾರಿ ಆಗುತ್ತೆ ನೋಡ್ರಿ. ಈ ದಿನದ ಒಂದು ಮೊದಲ ವಿಷಯ ಏನಿತ್ತಪ್ಪ ಅಂತಂದ್ರೆ ಪ್ರಮುಖ ದಿನಾಚರಣೆ ಬಗ್ಗೆ ಇತ್ತು. ಮತ್ತೆ ಅದರ ಮೇಲೆ ಒಂದು ಪ್ರಶ್ನೆ ಕೊಟ್ಟಿದ್ದೆ ನೋಡ್ರಿ. ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ನೀಡಲಾಗಿದೆ ನೋಡ್ರಿ. ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಜುಲೈ 18ನೇ ತಾರೀಕು ಈ ಒಂದು ನೆಲ್ಸನ್ ಮಂಡೇಲಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಓಕೆ, ನೆಲ್ಸನ್ ಮಂಡೇಲಾ ದಿನಾಚರಣೆ ಜುಲೈ 18. ಇದರ ಹಿನ್ನೆಲೆ ನೋಡೋದಾದ್ರೆ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ ಸುದೀರ್ಘ ಹೋರಾಟ ನಡೆಸಿದಂತ ಶ್ರೇಷ್ಠ ನಾಯಕನಾಗಿರುವಂತ ನೆಲ್ಸನ್ ಮಂಡೇಲಾ ಅವರ ಒಂದು ಜನ್ಮದಿನದ ಸ್ಮರಣಾರ್ಥವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗ್ತದೆ ನೋಡ್ರಿ. ನೆಲ್ಸನ್ ಮಂಡೇಲಾ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಜುಲೈ 18ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಇದರ ಇತಿಹಾಸ ನೋಡೋದಾದ್ರೆ 2009ರಲ್ಲಿ ನವೆಂಬರ್ ತಿಂಗಳಿನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ಜುಲೈ 18 ಅಂತಾರಾಷ್ಟ್ರೀಯ ದಿನವನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತದ. ಏನಂತ ಆಚರಣೆ ಮಾಡ್ಬೇಕಂತ ಹೇಳ್ತದ ಅಂದ್ರೆ ನೆಲ್ಸನ್ ಮಂಡೇಲಾ ದಿನಾಚರಣೆಯಾಗಿ ಆಚರಣೆ ಮಾಡ್ಬೇಕಂತ ಘೋಷಣೆಯನ್ನು ಮಾಡುತ್ತದ UN. ಓಕೆ, ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಶಾಂತಿ, ಸ್ವಾತಂತ್ರ್ಯ ಮತ್ತು ಮಾನವನ ಹಕ್ಕುಗಳ ಒಂದು ರಕ್ಷಣೆಗಾಗಿ ಮಂಡೇಲಾ ದಿನದ ಕೊಡುಗೆಯನ್ನು ಸ್ಮರಿಸುತ್ತದೆ ಅಂತ ಹೇಳ್ಬೋದು. ಈ ಒಂದು ಮಂಡೇಲಾ ನೀಡಿರುವಂತ ಪ್ರಮುಖ ಕೊಡುಗೆಗಳನ್ನು ಸ್ಮರಣೆ ಮಾಡಲು ಜುಲೈ 18ರಂದು ನೆಲ್ಸನ್ ಮಂಡೇಲಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಇದು ನ್ಯೂಸ್ ಅಲ್ಲಿ ಬಂದಿತ್ತು. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತ ಸ್ಟ್ರಾಟಜಿಕ್ ಲಿಂಕ್ ನ ನೋಡ್ಕೊಳ್ಳೋಣ. ಸ್ಟ್ರಾಟಜಿಕ್ ಲಿಂಕ್ ನಲ್ಲಿ ನೆಲ್ಸನ್ ಮಂಡೇಲಾ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಈ ಒಂದು ನೆಲ್ಸನ್ ಮಂಡೇಲಾ ಅವರ ಒಂದು ಪ್ರಮುಖ ಕೃತಿ ನೋಡಿದಾದ್ರೆ ಲಾಂಗ್ ವಾಕ್ ಟು ಫ್ರೀಡಮ್ ಅಂತ ಇವ್ರದ್ದು ಒಂದು ಕೃತಿ ಆಗಿದೆ ನೋಡ್ರಿ. ಲಾಂಗ್ ವಾಕ್ ಟು ಫ್ರೀಡಮ್ ಇವ್ರ ಅತ್ಯಂತ ಪ್ರಸಿದ್ಧ ಆತ್ಮಚರಿತ್ರೆ ಆಗಿದೆ ನೋಡ್ರಿ. ಇದು ಆಟೋಬಯೋಗ್ರಫಿ ಅಂತ ಕರೀತಾರೆ. ಓಕೆ, ಅದೇ ರೀತಿ ಇವರಿಗೆ ಪ್ರಶಸ್ತಿ ಬರ್ತಾವ. 1990ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರುವಂತ ಭಾರತ ರತ್ನ ಪ್ರಶಸ್ತಿ ಮತ್ತು 1993ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ನೆಲ್ಸನ್ ಮಂಡೇಲಾ ಅವರಿಗೆ ನೀಡಲಾಗುತ್ತದೆ. ಇವರ ಪ್ರಮುಖ ಸಾಧನೆ ಏನಪ್ಪಾ ಅಂತಂದ್ರೆ 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ ನಂತರ ದಿನಗಳಲ್ಲಿ ದಕ್ಷಿಣ ಆಫ್ರಿಕಾದ ಮೊಟ್ಟ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರ. ದಕ್ಷಿಣ ಆಫ್ರಿಕಾದ ಮೊಟ್ಟ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷ ಯಾರಪ್ಪ ಅಂತ ಕೇಳಿದ್ರೆ ಅವರು ನೆಲ್ಸನ್ ಮಂಡೇಲಾ ಆಗಿದ್ದಾರೆ. ಆ ಪರೀಕ್ಷೆಯಲ್ಲಿ ಕೇಳಬಹುದು ಇವರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದದ್ದು ಯಾವಾಗ ಅಂತ ಕೇಳ್ತಾರ. ಜೊತೆಗೆ ಹೇಳಿಕೆ ರೂಪ ಪ್ರಶ್ನೆಗಳು ಕೂಡ ಕೇಳಬಹುದು. ಅಂದ್ರೆ ಇವರ ಒಂದು ಆತ್ಮಚರಿತ್ರೆ ಯಾವ್ದಂತ ಕೇಳಬಹುದು. ಇವರು ದಕ್ಷಿಣ ಆಫ್ರಿಕಾದ ಮೊಟ್ಟ ಮೊದಲ ಕಪ್ಪು ವರ್ಣೀಯ ಅಧ್ಯಕ್ಷರಾಗಿ ಭಾಗ ಆಗಿದ್ದಾರಂತೆ ಕೊಡ್ಬೋದು ನೋಡ್ರಿ. KExam ನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ನೆಲ್ಸನ್ ಮಂಡೇಲಾ ದಿನಾಚರಣೆಯನ್ನು ಜುಲೈ 18ನೇ ತಾರೀಕು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಇವರ ಒಂದು ಪ್ರಮುಖ ಆತ್ಮಚರಿತ್ರೆ ಲಾಂಗ್ ವಾಕ್ ಟು ಫ್ರೀಡಮ್. ಅದೇ ರೀತಿಯಾಗಿ 1990ರಲ್ಲಿ ಭಾರತ ರತ್ನ ಪ್ರಶಸ್ತಿನ ನೀಡಲಾಗಿದೆ ಅಂತ ಕೊಡುತ್ತಾರೆ. ಕೊನೆಯದಾಗಿ ಇದರಲ್ಲಿ ಏನೋ ಆಪ್ಷನ್ಸ್ ಡಿ ನಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. 1 ಸರಿ, 2 ಸರಿ, 3 ಸರಿ, 4 ಸರಿ ಅಂತ ಈ ರೀತಿಯಾದಂತ ಬರಲು ಸಾಧ್ಯತೆ ಇರ್ತದ. ಅದಕ್ಕಾಗಿ ಸ್ನೇಹಿತರೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಂಡಿರ್ಬೇಕಾಗ್ತದೆ ನೋಡ್ರಿ. ನಿಮ್ಮ ಸಲಿಗೆ ಈ ರೀತಿಯಾದಂತ ವಿಡಿಯೋ ತರ್ತಾ ಇದೀನಿ. ಕೊನೆವರೆಗೂ ವಿಡಿಯೋನ ನೋಡ್ರಿ. ಈ ರೀತಿಯಾಗಿ ಸ್ಟ್ರಾಟಜಿಕ್ ಲಿಂಕ್ ಇದೆ. ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ. ಜಲ್ದಿ ಬೇಗನೆ ನೋಡೋಣ ಎಷ್ಟು ಜನ ಲೈಕ್ ಮಾಡ್ತಾರಂತ. ಜೊತೆಗೆ ಹೊಸಬರಾದ್ರ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನ್ಯೂಸ್ ಇತ್ತು ನೋಡ್ರಿ. ರಕ್ಷಣಾ ವಲಯಕ್ಕೆ ಸಂಬಂಧಿಸಿದ್ದು ಡಿಫೆನ್ಸ್ಗೆ ಸಂಬಂಧಿಸಿದಂತ ಒಂದು ಸುದ್ದಿ ಇತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಪಿಚ್ ಬ್ಲಾಕ್ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಮರಾಭ್ಯಾಸ ನಡೆದರೆ ಅದರ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡ್ರಿ. ಪಿಚ್ ಬ್ಲಾಕ್ ಸಮರಾಭ್ಯಾಸ ಯಾವ ದೇಶದಲ್ಲಿ ನಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಆಸ್ಟ್ರೇಲಿಯಾ ದೇಶ. ಆಸ್ಟ್ರೇಲಿಯಾದಲ್ಲಿ ಈ ಒಂದು ಪಿಚ್ ಬ್ಲಾಕ್ ಸಮರಾಭ್ಯಾಸ ನಡೆದದ. ಓಕೆ, ಪಿಚ್ ಬ್ಲಾಕ್ ಎಂಬುದೇನೆಂದ್ರೆ ಆಸ್ಟ್ರೇಲಿಯಾದ ರಾಯಲ್ ಏರ್ಫೋರ್ಸ್ ಆಯೋಜಿಸುವಂತ ಬಹುರಾಷ್ಟ್ರೀಯ ಬೃಹತ್ ವಾಯುಪಡೆ ಸಮರಾಭ್ಯಾಸ ಆಗಿದೆ ನೋಡಿ. ಯಾವ ಒಂದು ಸಂಸ್ಥೆ ಅಂದ್ರೆ ರಾಯಲ್ ಏರ್ಫೋರ್ಸ್ ಆಯೋಜನೆ ಮಾಡ್ತದೆ ಅದಕ್ಕೆ.
ಇದರಲ್ಲಿ ಭಾರತ ಭಾಗಿ ನೋಡ್ಬೋದು ನೋಡ್ರಿ. ಈ ಬಾರಿಯ ಒಂದು ಅಭ್ಯಾಸದಲ್ಲಿ 20ಕ್ಕೂ ಹೆಚ್ಚು ದೇಶಗಳು ಪಾಲ್ಗೊಂಡಿದ್ದು, ಭಾರತೀಯ ವಾಯು ಒಂದು ಸೇನೆಯು ಏನ್ ಮಾಡಿದೆ ಅಂದ್ರೆ ಇದರಲ್ಲಿ ಭಾಗಿಯಾಗಿದೆ. ಓಕೆ, ಇಂಡಿಯನ್ ಏರ್ ಫೋರ್ಸ್ ಅಂತ ನಾವು ಕರಿಬಹುದು. ಅತ್ಯಾಧುನಿಕ ರಫೇಲ್ ಫೈಟ್ಗಳ ಜೆಟ್ಗಳು ಮತ್ತು C-17 ಗ್ಲೋಬ್ ಮಾಸ್ಟರ್ ವಿಮಾನಗಳು ಯಶಸ್ವಿಯಾಗಿ ಇದರಲ್ಲಿ ಭಾಗವಹಿಸುವಂತ ಹೇಳ್ಬೋದು ನೋಡ್ರಿ. ಓಕೆ, ಪಿಚ್ ಬ್ಲಾಕ್ ಸಮಾರಂಭ ಎಲ್ಲಿ ನಡೆದಿದೆ ಅಂದ್ರೆ ಆಸ್ಟ್ರೇಲಿಯಾ ದೇಶದಲ್ಲಿ ನಡೆದದ. ಇದರ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ವಾಯುಸೇನೆಗಳ ನಡುವಿನ ಸಮನ್ವಯತೆ ಮತ್ತು ಯುದ್ಧ ತಾಂತ್ರಿಕತೆಯನ್ನು ಬಲಪಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಓಕೆ, ಪಿಚ್ ಬ್ಲಾಕ್ ಸಮರಾಭ್ಯಾಸ. ಓಕೆ, ಆಸ್ಟ್ರೇಲಿಯಾ ಮತ್ತು ಅದಕ್ಕೆ ಸಂಬಂಧಿಸಿದಂತ ಪ್ರಮುಖ ಸಮರಾಭ್ಯಾಸಗಳ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ಆಸ್ಟ್ರೇಲಿಯಾ ಇದೇನಪ್ಪಾ ಅಂತಂದ್ರೆ ಪ್ರಪಂಚದ ಅತಿ ಚಿಕ್ಕ ಖಂಡ ಆಗಿದೆ, ಜೊತೆಗೆ ದೊಡ್ಡದಾದಂತ ದ್ವೀಪ ರಾಷ್ಟ್ರವಾಗಿದೆ ನೋಡಿ ಆಸ್ಟ್ರೇಲಿಯಾ. ಇದರ ರಾಜಧಾನಿ ಯಾವ್ದಪ್ಪ ಅಂತಂದ್ರೆ ಕ್ಯಾನ್ಬೇರಾ ಅಂತ ಕರೀತಾರ. ಪ್ರಸ್ತುತ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಥೋನಿ ಅಲ್ಬನೀಸ್ ಅಂತ ಕರೀತಾರ, ಅವರು ಆಗಿದ್ದಾರೆ ನೋಡ್ರಿ. ಇದನ್ನು ಕಾಂಗರುಗಳ ನಾಡು ಎಂದು ಕೂಡ ಕರೀತಾರೆ ನೋಡ್ರಿ. ಕಾಂಗರುಗಳ ನಾಡು ಎಂದು ಯಾವ್ದನ್ನು ಕರೀತಾರಂತ ಕರೆದಿದ್ರೆ ಪ್ರಶ್ನೆ ಆದ್ರೆ ಇದಕ್ಕೆ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಗಿರುತ್ತದೆ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದಂತ ಆಸ್ಟ್ರೇಲಿಯಾ ದೇಶಕ್ಕೆ ಸಂಬಂಧಿಸಿದಂತ ಪ್ರಮುಖ ಸಮರಾಭ್ಯಾಸಗಳು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಏನಪ್ಪಾ ಅಂತಂದ್ರೆ ಅಸ್ ಇಂಡೆಕ್ಸ್ ನೌಕಾ ಸಮರಾಭ್ಯಾಸ ನಡೀತದೆ ನೋಡ್ರಿ. ಓಕೆ, ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕ್ವಾಡ್ ರಾಷ್ಟ್ರಗಳಾಗಿರುವಂತ ಅಮೆರಿಕ, ಭಾರತ, ಜಪಾನ್, ಆಸ್ಟ್ರೇಲಿಯಾ. ಓಕೆ, ಇಲ್ಲಿ ನೋಡ್ರಿ ಕ್ವಾಡ್ ರಾಷ್ಟ್ರಗಳು, ಕ್ವಾಡ್ ದೇಶಗಳಂತ ಹೇಳ್ತೇವೆ ನಾವು. ಇದು ಕೂಡ ಇಂಪಾರ್ಟೆಂಟ್, ಇದು ಕೇಳಿದ್ದಾರೆ ಪ್ರಶ್ನೆ. ಕ್ವಾಡ್ ದೇಶಗಳು ಯಾವಪ್ಪ ಅಂತಂದ್ರೆ ಎಷ್ಟಿದಾವ ಅಂದ್ರೆ ಅವು 4 ಇದಾವ. ಯಾವ್ಯಾವ ಅಂದ್ರೆ ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ 4 ದೇಶಗಳು ಈ ಒಂದು ಕ್ವಾಡ್ನ ಒಂದು ಸದಸ್ಯ ರಾಷ್ಟ್ರಗಳಾಗಿದ್ ನೋಡ್ರಿ. ಇವೇನಪ್ಪಾ ಅಂತಂದ್ರೆ ಮಲಬಾರ್ ನೌಕಾ ಸಮರಾಭ್ಯಾಸ ನಡೆಸ್ತಾ ನೋಡ್ರಿ. ಮಲಬಾರ್ ನೌಕಾ ಸಮರಾಭ್ಯಾಸ ಯಾವ್ದು ನಡೆಸ್ತದ ಅಂದ್ರೆ ಕ್ವಾಡ್ ರಾಷ್ಟ್ರಗಳು. ಕ್ವಾಡ್ ರಾಷ್ಟ್ರಗಳು ಯಾವಂತ ಗೊತ್ತಿರಬೇಕು, ಹಿಂದೆ ಪ್ರಶ್ನೆ ಆಗಿದೆ ಇದು, ಇತ್ತೀಚೆಗೆ ಪ್ರಶ್ನೆ ಆದಂತ ಒಂದು ಮಾಹಿತಿ ನೋಡಿದ್ದು. ಕ್ವಾಡ್ ರಾಷ್ಟ್ರಗಳು ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ. ನೆಕ್ಸ್ಟ್ ಸೂಚ್ಯಂಕಗಳು, ಅದರ ಬಗ್ಗೆ ಕೊಟ್ಟಿದ್ರು ನ್ಯೂಸ್, ಅದಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ನೀತಿ ಆಯೋಗದ ನೂತನ ಹೂಡಿಕೆ ಸ್ನೇಹಪರ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದಂತ ರಾಜ್ಯ ಯಾವುದಂತ ಕೊಟ್ಟಿದ್ದಾರೆ. ಹೂಡಿಕೆ ಸ್ನೇಹಪರ ಸೂಚ್ಯಂಕ ಕೊಟ್ಟಿದೆ ಯಾವುದು, ನೀತಿ ಆಯೋಗ ಬಿಡುಗಡೆ ಮಾಡಿದ ಯಾವ್ದು ಕೂಡ ಕೇಳ್ತಾರ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಗುಜರಾತ್ ನೋಡ್ರಿ. ಗುಜರಾತ್ ರಾಜ್ಯ ಅದಕ್ಕೆ ಸರಿಯಾದ ಉತ್ತರ ಇದೆ. ಓಕೆ, ನೀತಿ ಆಯೋಗವು ಇದೇ ಮೊದಲ ಬಾರಿಗೆ ರಾಜ್ಯಗಳ ವ್ಯವಹಾರ ಮತ್ತು ಹೂಡಿಕೆ ವಾತಾವರಣವನ್ನು ಅಳೆಯುವಂತ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ನೋಡಿ, ಮೊಟ್ಟ ಮೊದಲ ಬಾರಿಗೆ. ಇದರಲ್ಲಿ ಈ ಒಂದು ಪಟ್ಟಿಯಲ್ಲಿ ಗುಜರಾತ್ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ನೋಡಿ. ಗುಜರಾತ್ ರಾಜ್ಯ ಈ ಒಂದು ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ಏನಪ್ಪಾ ಅಂತಂದ್ರೆ 2 ಮತ್ತು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಟ್ ಮಾಡ್ಕೊಡಿ ಸ್ನೇಹಿತರೆ, ನೋಟ್ ಮಾಡ್ಕೊಳ್ರಿ. ಇದರಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡಿದಂತ ಇತ್ತೀಚೆಗೆ ಒಂದು ವರದಿ ಪ್ರಕಾರ ಗುಜರಾತ್ ರಾಜ್ಯ ಏನಪ್ಪಾ ಅಂತಂದ್ರೆ ಮೊದಲ ಸ್ಥಾನ ಪಡೆದುಕೊಂಡಿದೆ ನೋಡಿ. ಮಹಾರಾಷ್ಟ್ರ 2ನೇದು, ಒಂದು ತಮಿಳುನಾಡು 3ನೇ ಸ್ಥಾನ ಪಡೆದುಕೊಂಡಿದೆ. ಕರ್ನಾಟಕ ಸ್ಥಾನ ನೋಡೋದಾದ್ರೆ ಮೂಲ ಸೌಕರ್ಯ ಮತ್ತು ಉದ್ಯಮಿ ಸ್ನೇಹಿ ವಾತಾವರಣದಲ್ಲಿ ಕರ್ನಾಟಕದ ಅತ್ಯುತ್ತಮ ಸಾಧನೆ ತೋರಿಸಿದ ಮುಂಚೂಣಿ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದು. ಓಕೆ, ಎಲ್ಲಿ ಒಂದು ಮೂಲ ಸೌಕರ್ಯ ಮತ್ತು ಉದ್ಯಮಿ ಸ್ನೇಹದಲ್ಲಿ ಮುಂಚೂಣಿಯನ್ನು ತೋರಿಸಿಕೊಂಡದ ನೋಡಬಹುದು. ನಾವಿಲ್ಲಿ ಕಾಣುತ್ತೆ ನೋಡಿ ಭಾರತದ. ಮೊದಲದ್ದು ಗುಜರಾತ್ 49% ಇದೆ ನೋಡಿ. ಆಮೇಲೆ ಯಾವುದು ಮಹಾರಾಷ್ಟ್ರ ಇಲ್ಲಿದೆ, ಮಹಾರಾಷ್ಟ್ರದ 45% ಇದೆ ನೋಡಿ. ಅದೇ ರೀತಿಗೆ ತಮಿಳುನಾಡು ಏನಪ್ಪಾ ಅಂತಂದ್ರೆ ಕೆಳಗಡೆ ಇದೆ, ಫುಲ್ಲು ಕೆಳಗಡೆ ಇದೆ ನೋಡಿ. ತಮಿಳುನಾಡುದು 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಬಹುದು. ಓಕೆ, ಸ್ಟ್ರಾಟಜಿಕಲಿ ನೀತಿ ಆಯೋಗದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದರ ಮೇಲೆ ಹೆಚ್ಚಾಗಿ ಕ್ವಶನ್ ಕೇಳುವಂತ ಸಾಧ್ಯತೆ ಅಲ್ಲ. ನೀತಿ ಆಯೋಗದ ಸ್ಥಾಪನೆ ಆಗಿದೆ 2015 ಜನವರಿ 1ನೇ ತಾರೀಕು ಸ್ಥಾಪನೆ ಆಗ್ಯದ. ಇದು ಏನಪ್ಪಾ ಅಂತಂದ್ರೆ ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆ ಆದಂತ ಒಂದು ಸಂಸ್ಥೆ ನೀತಿ ಆಯೋಗ. ನೀತಿ ಆಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ನಾವು ಕರಿತೀವಿ. ನೀತಿ ಆಯೋಗ ಫುಲ್ ಫಾರ್ಮ್ ಗೊತ್ತಿರಬೇಕು. ಇದರ ನೀತಿ ಆಯೋಗದ ಅಧ್ಯಕ್ಷರಾಗಿ ಭಾರತ ಪ್ರಧಾನಮಂತ್ರಿಗಳು ಇರ್ತಾರೆ ನೋಡ್ರಿ. ನೀತಿ ಆಯೋಗದ ಅಧ್ಯಕ್ಷರು ಯಾರು, ಭಾರತ ಪ್ರಧಾನಮಂತ್ರಿಗಳು. ಇದು ಸರ್ಕಾರದ ಥಿಂಕ್ ಟ್ಯಾಂಕ್ ಎಂದು ಕರೀತಾರೆ ಇದಕ್ಕೆ. ಪ್ರಸ್ತುತ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಉಪಾಧ್ಯಕ್ಷರು ಕುಸುಮನ್ ಬೇರೆ ಅವರು ಇದ್ದಾರೆ. ಪ್ರಸ್ತುತ ಒಂದು ಮುಖ್ಯ ಕಾರ್ಯನಿರ್ವಾಹಕರು ಅಂದ್ರೆ ಸಿಇಒ ಯಾರಪ್ಪ ಅಂತಂದ್ರೆ BVR ಸುಬ್ರಹ್ಮಣ್ಯ ಇದ್ರು. ಈಗ ಏನಪ್ಪಾ ಅಂತಂದ್ರೆ ನಿಧಿ ಚಿಬ್ಬರ್ ಅವರು ಸಿಇಒ ಆಗಿದ್ದಾರೆ ನೋಡ್ರಿ. ನೀತಿ ಆಯೋಗದ ಪ್ರಸ್ತುತ ಸಿಇಒ ಯಾರಂದ್ರೆ ನಿಧಿ ಚಿಬ್ಬರ್. ಇದು ಕೂಡ ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ, ಗೊತ್ತಿರುತ್ತೆ ನಿಮ್ಗೆ. ಓಕೆ, ನಿಧಿ ಚಿಬ್ಬರ್ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಮಾಹಿತಿಯನ್ನು ಕೂಡ ಹೇಳಿದ್ದೇನೆ ನಾನು.
ನೆಕ್ಸ್ಟ್ ಕೇಂದ್ರ ಸರ್ಕಾರ ಯೋಜನೆಗಳ ಬಗ್ಗೆ ಬಂದಿತ್ತು ನ್ಯೂಸ್. ಯೋಜನೆ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಅಮೃತ್ ಭಾರತ್ ಒಂದು ನಿಲ್ದಾಣ ಯೋಜನೆಯಡಿ ಇತ್ತೀಚೆಗೆ ದೇಶದಾದ್ಯಂತ ಎಷ್ಟು ರೈಲ್ವೆ ನಿಲ್ದಾಣಗಳ ಪುನರಾಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೈಲ್ವೆ ನಿಲ್ದಾಣಗಳಿದಾವಲ್ಲ ಅವನ್ನು ಮತ್ತೆ ಪುನರಾಭಿವೃದ್ಧಿಗೆ ಚಾಲನೆ ನೀಡಿದ್ದಾರೆ. ಎಷ್ಟಂತ ಕೊಟ್ರ ಇದಕ್ಕೆ ಸರಿಯಾದ ಉತ್ತರ 75 ನೋಡಿ. ಓಕೆ, ಆಪ್ಷನ್ಸ್ ಬಿ ಎಲ್ಲಿದೆ ಸರಿಯಾದ ಉತ್ತರ 75 ಇದಕ್ಕೆ ಸರಿಯಾಗಿದೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯು ದೇಶದಾದ್ಯಂತ ಹಳೆಯ ರೈಲ್ವೆ ನಿಲ್ದಾಣಗಳ ವಿಶ್ವ ದರ್ಜೆಯ ಆಧುನಿಕ ಸೌಲಭ್ಯಗಳೊಂದಿಗೆ ಮರು ಅಭಿವೃದ್ಧಿಪಡಿಸುವಂತ ಬೃಹತ್ ಯೋಜನೆ ಆಗಿದೆ ನೋಡ್ರಿ. ಅಮೃತ್ ಭಾರತ್ ಸ್ಟೇಷನ್ ಸ್ಕೀಮ್ ಅಂತ ಕರೀತಾರೆ ಅದಕ್ಕೆ. ಕರ್ನಾಟಕದಲ್ಲಿ ಏನಪ್ಪಾ ಅಂತ ನೋಡೋದಾದ್ರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ವರ್ಚುವಲ್ ಆಗಿ ಕರ್ನಾಟಕದಲ್ಲಿ ಚಾಲನೆ ನೀಡಿ ದೇಶದಿಂದ 75 ನಿಲ್ದಾಣಗಳ ಪೈಕಿ ಕರ್ನಾಟಕದ ಬಾದಾಮಿ, ಬಂಟ್ವಾಳ, ಕೊಪ್ಪಳ ಮುಂತಾದ 4 ನಿಲ್ದಾಣಗಳು ಸೇರ್ಪಡೆ ಆಗಿವೆ ಅಂತ ಹೇಳ್ಬೋದು ಈ ಒಂದು ಯೋಜನೆಯಲ್ಲಿ. 75ರಲ್ಲಿ ಏನಪ್ಪಾ ಅಂತಂದ್ರೆ ಆ 4ಗಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಭಾರತದ ಒಂದು ಕರ್ನಾಟಕದ ಒಂದು ರೈಲ್ವೆ ನಿಲ್ದಾಣಗಳು ಈ ಒಂದು ಯೋಜನೆಗೆ ಸೇರ್ಪಡೆ ಆಗಿವೆ. ಅಂದ್ರೆ ಹಳೆ ನಿಲ್ದಾಣಗಳಿದಾವೆ ಇದನ್ನ ಅಭಿವೃದ್ಧಿ ಪಡಿಸೋದು ನೋಡ್ರಿ. ಅಮೃತ್ ಭಾರತ್ ಸ್ಟೇಷನ್ ಸ್ಟ್ರಾಟಜಿಕಲಿ ಭಾರತೀಯ ರೈಲ್ವೆ ಇತಿಹಾಸ ಬಗ್ಗೆ ನೋಡ್ತಾಣ ನೋಡ್ರಿ. ಯಾವ ರೀತಿಯಾಗಿ ಕೊಟ್ಟಿದ್ವಿ ರೈಲ್ವೆ ಬಗ್ಗೆ ನ್ಯೂಸ್ ಅಲ್ಲಿ ಬಂದಿತ್ತು. ನಾವೇನ್ ಮಾಡಿದ್ವಿ ಭಾರತ ರೈಲ್ವೆ ಇತಿಹಾಸ ಬಗ್ಗೆನೆ ಮಾಹಿತಿ ಕೊಟ್ಟಿದ್ದೀನಿ. 1853 ಏಪ್ರಿಲ್ 16ರಂದು ಭಾರತದ ಮೊದಲ ರೈಲು ಮುಂಬೈನ ಒಂದು ಪೋರಿ ಬಂದರಿನಲ್ಲಿ ಅಲ್ಲಿಯಿಂದ ಠಾಣೆವರೆಗೆ ಏನಪ್ಪಾ ಅಂತಂದ್ರೆ ಸಂಚಾರ ಮಾಡ್ತದ. ಓಕೆ, ಮುಂಬೈನ ಒಂದು ಪೋರ್ಬಂದರ್ ಪೋರ್ಬಂದರ್ನಿಂದ ಠಾಣೆವರೆಗೆ ಏನಪ್ಪಾ ಅಂತಂದ್ರೆ 34 ಕಿಲೋಮೀಟರ್ ಕಾಲ ಅದು ಇರ್ತದೆ ನೋಡ್ರಿ, ಸಂಚಾರ ಮಾಡ್ತದೆ. ಯಾರ ಕಾಲದಲ್ಲಪ್ಪ ಅಂತಂದ್ರೆ ಡಾಲೌಸಿ ಕಾಲದಲ್ಲಿ ಡಾಲೌಸಿ ಒಂದು ರೈಲ್ವೆನ ತರ್ತಾನೆ. ಯಾವಾಗ 1853ರಿಂದ ಏಪ್ರಿಲ್ 16ವರೆಗೂ. ಪ್ರಮುಖವಾಗಿ ರೈಲ್ವೆ ವಲಯಗಳು ನೋಡ್ತೀವಿ. ಪ್ರಸ್ತುತ ಭಾರತದಲ್ಲಿ ಒಟ್ಟು 19 ರೈಲ್ವೆ ವಲಯಗಳು ಕಂಡು ಬರ್ತಾವ ನೋಡ್ರಿ. ಕೊಂಕಣ್ ರೈಲ್ವೆ ವಲಯ ಮತ್ತು ಕೋಲ್ಕತ್ತಾ ಮೆಟ್ರೋ ಸೇರಿಗೆಸಿಂದ 19 ಆಗ್ಯಾವ. ನೈಋತ್ಯ ರೈಲ್ವೆ ವಲಯ ಯಾವ್ದಪ್ಪ ಅಂತಂದ್ರೆ ಅದು ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದೆ. ನೈಋತ್ಯ ರೈಲ್ವೆ ವಲಯ ಕೇಂದ್ರ ಹುಬ್ಬಳ್ಳಿಯಲ್ಲಿದೆ. ಕೊಂಕಣ್ ರೈಲ್ವೆ ಬಗ್ಗೆ ನೋಡೋಣ. ಮಹಾರಾಷ್ಟ್ರದ ರೋಹಾದಿಂದ ಕರ್ನಾಟಕದ ಮಂಗಳೂರಿನವರೆಗೆ ಸಾಗುವಂತ ಒಂದು ರೈಲ್ವೆ ಆಗಿದೆ ನೋಡಿ. ಇದು ಭಾರತದ ಇಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. 1998ರಲ್ಲಿ ಒಂದು ರೈಲ್ ಮಾಡಿದ್ದಾರೆ. ಓಕೆ, ಈ ಒಂದು ಶ್ರೀಧರನ್ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ನೋಡ್ರಿ. ಪ್ರಸ್ತುತ ಸಚಿವರು ಯಾರಪ್ಪ ಅಂತಂದ್ರೆ ಅಶ್ವಿನಿ ವೈಷ್ಣವ್ ಅಂತ ಇದೆ ನೋಡಿ. ಇದೊಂದ್ಸಲ ಸ್ವಲ್ಪ ಚೆಕ್ ಮಾಡಿ ಕಳಿಸ್ತೀನಿ ಅಂದ್ರೆ ಇದು ಕರೆಕ್ಟ್ ಆಗಿರ್ಬೋದು. ಅಶ್ವಿನಿ ವೈಷ್ಣವ್ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಒಂದು ರೈಲ್ವೆ ಸಚಿವರಾಗಿದ್ದಾರೆ. ರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ನೋಡೋಣ. ಗಡಿ ರಸ್ತೆಗಳ ಸಂಸ್ಥೆ ಅಂದ್ರೆ BRO ಅಂತ ಕೇಳ್ತೀವಿ. ಅಂದ್ರೆ ಬೋರ್ಡ್ ರೋಡ್ ಆರ್ಗನೈಸೇಷನ್ ಅಂತ ಕರೀತಾರೆ ನೋಡ್ರಿ. ಇದು ಯಾವ ಒಂದು ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಕ್ಷಣಾ ಸಚಿವಾಲಯದಲ್ಲಿ ಬಾರ್ಡರ್ ರೋಡ್ ಬರುತ್ತದೆ. ಓಕೆ, ಭಾರತದ ಗಡಿ ಪ್ರದೇಶದಲ್ಲಿ ಹಾಗೂ ಮಿತ್ರ ರಾಷ್ಟ್ರಗಳಿಗೆ ರಸ್ತೆ, ಸೇತುವೆ ಮತ್ತು ಮೂಲಸೌಕರ್ಯ ನಿರ್ಮಾಣ ಮಾಡುವುದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಮುಖ್ಯ ಜವಾಬ್ದಾರಿ ಆಗಿರುತ್ತೆ ನೋಡ್ರಿ. ಈ ಒಂದು BRನ ಮುಖ್ಯ ಜವಾಬ್ದಾರಿ ಬಾರ್ಡರ್ ನಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡೋದು. ರೈಟ್ ಸೈಡ್ ಅಲ್ಲಿ ನೀವು ಚಿತ್ರ ನೋಡಬಹುದು ನೋಡ್ರಿ. ಇಲ್ಲಿ ಬಾರ್ಡರ್ ನಲ್ಲಿ ಯಾವ ರೀತಿಯಾಗಿ ರಸ್ತೆ ಮಾಡಿದ್ದ ಅಂದ್ರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ರಸ್ತೆ ಯಾರು ಮಾಡ್ತಾರ? BROದವರು ಮಾಡ್ತಾರ. ಓಕೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಕರೀತಾರೆ. ರಕ್ಷಣಾ ಸಚಿವಾಲಯದಲ್ಲಿ ಇದು ಅಂಡರ್ದಾಗ ಬರ್ತದ. ಪ್ರಮುಖ ಪ್ರಾಜೆಕ್ಟ್ಗಳ ಸಂಸ್ಥೆಯು ಹಿಮಾಲಯದ ಕಠಿಣ ಪ್ರದೇಶದಲ್ಲಿ ಹಿಮಾಂಕ್, ಅದೇ ರೀತಿಯಾಗಿ ವಿಜಯದಲ್ಲಿ ಲಡಾಖದಲ್ಲಿ ವಿಜಯ ಅಂತ, ಹಿಮಾಚಲ ಪ್ರದೇಶದಲ್ಲಿ ದೀಪಕ್ ಅಂತ ಮತ್ತು ಸೆಲನ್ ಟನಲ್ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಇಂಥ ಅದ್ಭುತವಾದಂತಹ ಪ್ರಾಜೆಕ್ಟ್ಗಳನ್ನು ನಿರ್ವಹಿಸುತ್ತಿದೆ. ಪ್ರಮುಖವಾದಂತ ಒಂದು ಪ್ರಾಜೆಕ್ಟ್ಗಳಾಗಿ ನೋಡ್ರಿ. ಅವುಗಳ ಹೆಸರು ಕೂಡ ಕೊಟ್ಟಿದ್ದಾರೆ. ಲಡಾಖ್ನಲ್ಲಿ ವಿಜಯ ಅಂತ, ಹಿಮಾಚಲ ಪ್ರದೇಶದಲ್ಲಿ ದೀಪಕ್, ಅರುಣಾಚಲ ಪ್ರದೇಶದಲ್ಲಿ ಸೆಲಾ ಟನಲ್ ಅಂತ ಹೆಸರಿಟ್ಟಿದ್ದಾರೆ. ಬಿಹಾರದ ಬಗ್ಗೆ ನೋಡೋಣ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂತ ನಾವು ಕರೆಯುತ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಅವಧಿಯಲ್ಲಿ 1960 ಮೇ 7ನೇ ತಾರೀಕರಂದು ಸ್ಥಾಪನೆ ಆಗ್ತದೆ. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದೆ. ಇದರ ಧ್ಯೇಯವಾಕ್ಯ ನೋಡೋದಾದ್ರೆ ಶ್ರಮೇಣ ಸರ್ವಂ ಸಾಧ್ಯಂ ಎಂಬುದು ಇದರ ಒಂದು ಧ್ಯೇಯವಾಕ್ಯ ಆಗಿದೆ ನೋಡಿ. ಇದು ಒಂದು ಅದ್ಭುತವಾದಂತ ಧ್ಯೇಯವಾಕ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕಠಿಣ ಪರಿಶ್ರಮದಿಂದ ಎಲ್ಲವನ್ನು ಸಾಧಿಸಬಹುದು ಎಂಬುದು ಇದರ ಧ್ಯೇಯವಾಕ್ಯ ನೋಡಿ. ಇದರ ಶ್ರಮೇಣ ಸರ್ವಂ ಸಾಧ್ಯಂ ಎಂಬುದು ಏನಪ್ಪಾ ಅಂತಂದ್ರೆ
ಕಠಿಣ ಶ್ರಮ ಒಂದು ಪರಿಶ್ರಮದಿಂದ ಎಲ್ಲವನ್ನು ಕೂಡ ನಾವು ಸಾಧಿಸಬಹುದೆಂಬುದು ಇದರ ಒಂದು ಧ್ಯೇಯವಾಕ್ಯ. ವಿಶ್ವದ ಅತಿ ಎತ್ತರದ ಮೋಟಾರ್ ರಸ್ತೆಯನ್ನು ಲಡಾಖ್ನ ಉಮ್ಲಿಂಗ್ ಲಾ ಪಾಸ್ನಲ್ಲಿ BRO ನಿರ್ಮಿಸಿ ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡಿದೆ ನೋಡಿ. 19,024 ಅಡಿ ಅಷ್ಟು ಉದ್ದವಾಗಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಭೌಗೋಳಿಕತೆ ಬಗ್ಗೆ ನ್ಯೂಸ್ ಅಲ್ಲಿ ಕೊಟ್ಟಿದ್ರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಗ್ರೇಟರ್ ಟರ್ನ್ ದ್ವೀಪ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಗ್ರೇಟರ್ ಟರ್ನ್ಬ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಪರ್ಷಿಯನ್ ಕೊಲ್ಲಿ ನೋಡಿ. ಗ್ರೇಟರ್ ಟರ್ನ್ ಬಂದ್ರೆ ಏನಪ್ಪಾ ಅಂತಂದ್ರೆ ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡು ಬರುವಂತ ಒಂದು ದ್ವೀಪವಾಗಿದೆ. ಓಕೆ ಸ್ನೇಹಿತರೆ, ಸ್ವಲ್ಪ ಮಳೆ ಆದ್ದರಿಂದ ಸ್ವಲ್ಪ ನೆಗಡಿ ಆಗಿದೆ, ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಧ್ವನಿಯಲ್ಲಿ ಏರಿಳಿತ ಆಗ್ತಿದೆ, ಸ್ವಲ್ಪ ಸಹಿಸಿಕೊಳ್ಳಿ. ಓಕೆ, ಪರ್ಷಿಯನ್ ಕೊಲ್ಲಿಯಲ್ಲಿ ಕಂಡು ಬರುತ್ತೆ ನೋಡ್ರಿ. ಯಾಕೆ ನ್ಯೂಸ್ ಎಲ್ಲ ಆದಪ್ಪ ಅಂತಂದ್ರೆ ಪರ್ಷಿಯನ್ ಕೊಲ್ಲಿ ಎಲ್ಲಿ ಕಂಡು ಬರ್ತಂದ್ರೆ ಇರಾನ್ ಸಮೀಪ ಕಂಡು ಬರ್ತದ. ಇರಾನ್ ವರ್ಸಸ್ ಅಮೆರಿಕ ಯುದ್ಧ ನಡೀತದಲ್ಲ, ಅದಕ್ಕಾಗಿ ಇದು ಸುದ್ದಿಯಲ್ಲೇ ಅದ. ಓಕೆ, ಪರ್ಷಿಯನ್ ಕೊಲ್ಲಿ ಸರಿಯಾದ ಉತ್ತರ. ಈ ಒಂದು ದ್ವೀಪವು ಪರ್ಷಿಯನ್ ಕೊಲ್ಲಿಯ ಒಂದು ಆಯಕಟ್ಟಿನ ಜಾಗವಾದಂತ ಹರ್ಮುಜ್ ಜಲಸಂಧಿ ಬಳಿ ಕಂಡು ಬರ್ತ ನೋಡ್ರಿ. ಸ್ಟ್ರೇಟ್ ಆಫ್ ಹರ್ಮುಜ್ ಅಂತ ಕರೀಬಹುದು ನಾವು. ಓಕೆ, ಸುದ್ದಿ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ದ್ವೀಪದ ಮೇಲೆ ಇರಾನ್ ದೇಶ ಏನಪ್ಪಾ ಅಂತಂದ್ರೆ ತನ್ನ ಮಿಲಿಟರಿ ಹಿಡಿತವನ್ನು ಮಾಡಿಕೊಂಡಿದೆ. ಇರಾನ್ ಇದನ್ನು ತನ್ನ ಒಂದು ತೇಲುವ ಯುದ್ಧ ನೌಕೆ ಎಂದು ಕರೀತದೆ. ಓಕೆ, ತೇಲುವ ಯುದ್ಧ ನೌಕೆ ಎಂದು ಯಾವ ಒಂದು ಪ್ರದೇಶವನ್ನು ಇರಾನ್ ಕರೀತಪ್ಪ ಅಂತಂದ್ರೆ ಅದು ಈ ಒಂದು ಪ್ರದೇಶ ಆಗಿದೆ ನೋಡಿ. ಓಕೆ, ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆಯಿಂದಾಗಿ ಇದು ಸುದ್ದಿಯಲ್ಲಿ ಇತ್ತು. ಈಗ ನಾವಿಲ್ಲಿ ನೋಡೋದಾದ್ರೆ ಹರ್ಮುಜ್ ಜಲಸಂಧಿ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರಿ ಇರಾನ್ ದೇಶ ಇದೆ. ಇರಾನ್ನ ಒಂದು ಹರ್ಮುಜ್ ಜಲಸಂಧಿ ಇಲ್ಲಿ ಕಂಡು ಬರುತ್ತೆ ನೋಡ್ರಿ. ಹರ್ಮುಜ್ ಜಲಸಂಧಿ ಯಾವ ಒಂದು ದ್ವೀಪ ಇದರಲ್ಲಿ ಸಮುದ್ರಗಳ ನಡುವೆ ಇದೆಪ್ಪ ಅಂತಂದ್ರೆ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ನಡುವೆ ಇದೆ ನೋಡಿ. ಪರ್ಷಿಯನ್ ಗಲ್ಫ್ ಆಮೇಲೆ ಓಮನ್ ಕೊಲ್ಲಿ ಅಂತ ಕಂಡು ಬರ್ತದೆ. ಈ ಒಂದು ಸಮುದ್ರಗಳ ನಡುವೆ ಈ ಒಂದು ಹರ್ಮುಜ್ ಜಲಸಂಧಿ ಕಂಡು ಬರ್ತದ. ಇದು ಸುದ್ದಿಯಲ್ಲಿ ಇತ್ತು. ಇರಾನ್ನ ಒಂದು ಸುತ್ತುವರೆದಿರುವಂತಹ ಒಂದು ಭೂ ರಾಷ್ಟ್ರಗಳು ಎಷ್ಟಾಗ್ತದೆ ಅಂತಂದ್ರೆ 7 ರಾಷ್ಟ್ರಗಳು ಇದ್ದಾವೆ ನೋಡ್ರಿ. ಇದ್ರ ಮೇಲೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಯಾರು ನೋಡಿಲ್ಲ ಆ ಒಂದು ವಿಡಿಯೋನ ನೋಡ್ಕೊಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಮಿಸ್ ಮಾಡ್ಬೇಡ್ರಿ, ನೋಡ್ರಿ ಆ ಒಂದು ವಿಡಿಯೋ ಇರಾನ್ ಬಗ್ಗೆ ಹೇಳಿದೆ ನೋಡ್ರಿ. ನೋಡಿ ಸ್ನೇಹಿತರೆ, ಇದರ ಮೇಲೆ ಚಿತ್ರವನ್ನು ಕೂಡ ಕೊಟ್ಟಗಿಸಿಂದ ಇಂಥ ಒಂದು ಮಾಹಿತಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ಅಂತ ಹೇಳಲು ಬಯಸುತ್ತೇನೆ. ಪ್ರಮುಖ ಭೌಗೋಳಿಕ ಜಲಸಂಧಿಗಳ ಮೇಲೆ ನೋಡೋಣ. ಈಗ ಹರ್ಮುಜ್ ಜಲಸಂಧಿ ಬಂದಿದೆ ಅಂದ್ರೆ ಬೇರೆ ಜಲಸಂಧಿ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ. ಹರ್ಮುಜ್ ಜಲಸಂಧಿ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಕೊಲ್ಲಿಯನ್ನು ಸಂಪರ್ಕವನ್ನು ನೀಡುತ್ತದೆ. ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುತ್ತೆ ನೋಡ್ರಿ. ಜಾಗತಿಕ ತೈಲ ಪೂರೈಕೆ ಸುಮಾರು 20% ಇಂದ 30% ಅಷ್ಟೇನಪ್ಪಾ ಅಂತಂದ್ರೆ ತೈಲವು ಇದೇ ಕಿರಿದಾದ ಮಾರ್ಗದ ಮೂಲಕ ಸಾಗಾಣಿಕೆ ಆಗ್ತದೆ ನೋಡ್ರಿ, ಈ ಒಂದು ಹರ್ಮುಜ್ ಜಲಸಂಧಿಯನ್ನು. ಇದು UAE, ಒಮಾನ್, ಇರಾನ್ ನಡುವೆ ಕಂಡು ಬರುತ್ತೆ ನೋಡ್ರಿ. ಹರ್ಮುಜ್ ಜಲಸಂಧಿ ಯಾವ ದೇಶಗಳ ನಡುವೆ ಕಂಡು ಬರ್ತದಪ್ಪ ಅಂತಂದ್ರೆ ಒಮಾನ್, UAE, ಇರಾನ್ 3 ದೇಶಗಳ ಮೇಲೆ ನಡುವೆ ಕಂಡು ಬರ್ತದೆ. ಇತರ ಪ್ರಮುಖ ಜಲಸಂಧಿಗಳ ಬಗ್ಗೆ ನೋಡೋಣ. ಬಾಬಾ ಎಲ್ ಮಂಡೇಲಾ ಜಲಸಂಧಿ ಅಂತ ಕರಿತೀವಿ. ಇದು ಕೆಂಪು ಸಮುದ್ರ ಮತ್ತು ಎಡನ್ ಕೊಲ್ಲಿಯ ಒಂದು ಸಂಪರ್ಕವನ್ನು ನೀಡುತ್ತದೆ. ಕೆಂಪು ಸಮುದ್ರ, ಎಡನ್ ಕೊಲ್ಲಿ ಅಂದ್ರೆ ಏಷ್ಯಾ ಮತ್ತು ಆಫ್ರಿಕಾವನ್ನು ಬೇರ್ಪಡೆ ಮಾಡುತ್ತೆ ನೋಡ್ರಿ. ಅದೇ ರೀತಿಯಾಗಿ ಮಲಕ್ಕಾ ಜಲಸಂಧಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಒಂದು ಸಂಪರ್ಕಿಸುವಂತ ಅತ್ಯಂತ ಕಾರ್ಯನಿರತ ಮಾರ್ಗ ಆಗಿದೆ ನೋಡಿ. ಮಲಕ್ಕಾ ಜಲಸಂಧಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರ, ಮಲಕ್ಕಾ ಜಲಸಂಧಿ ಪ್ರಮುಖವಾದಂತ ಒಂದು ಜಲಸಂಧಿಗಳಾಗಿವೆ. ಅದೇ ರೀತಿಯಾಗಿ ಸುಯೇಜ್ ಕಾಲುವೆ ಅಂತ ಕೂಡ ಕರೀಬಹುದು ನಾವು, ಸುಯೇಜ್ ಕಾಲುವೆ. ಅದೇ ರೀತಿಯಾಗಿ ಪನಾಮ ಕಾಲುವೆ. ಇವೇನಪ್ಪ ಅಂತಂದ್ರೆ ಮಾನವ ನಿರ್ಮಿತವಾದಂತ ಕಾಲುವೆಗಳಾಗಿವೆ. ಇದು ಪ್ರಶ್ನೆ ಆಗಿತ್ತು, ಯಾವುವು ಮಾನವ ನಿರ್ಮಿತವಾದಂತ ಕಾಲುವೆಗಳಾಗಿವೆ ಅಂತ ಪ್ರಶ್ನೆ ಕೊಟ್ಟಿದ್ರು. ಅದರಲ್ಲಿ ಏನಪ್ಪಾ ಅಂತಂದ್ರೆ ಸುಯೇಜ್ ಕಾಲುವೆ, ಪನಾಮ ಕಾಲುವೆ ಕೊಟ್ಟಿದ್ರು. ಅದನ್ನೇ ಸರಿಯಾದ ಉತ್ತರ ಐತೆ ನೋಡ್ರಿ. ಸುಯೇಜ್ ಕಾಲುವೆ ಮತ್ತು ಪನಾಮ ಕಾಲುವೆ ಏನಪ್ಪಾ ಅಂತಂದ್ರೆ ಮಾನವ ನಿರ್ಮಿತ ಅಂತ ಒಂದು ಕಾಲುವೆಗಳಾಗಿವ. ಓಕೆ, ನೆಕ್ಸ್ಟ್ ವಿಜ್ಞಾನ ಮತ್ತು ಬಾಹ್ಯಾಕಾಶ ಮೇಲೆ ಕೊಟ್ಟಿದ್ರೆ ಇದ್ರ ಮೇಲೆ ನೋಡೋಣ. ಭಾರತದ ಮೊದಲ ಖಾಸಗಿ ಆರ್ಬಿಟರ್ ರಾಕೆಟ್ ವಿಕ್ರಮ್-1 ಅನ್ನು ಅಭಿವೃದ್ಧಿಪಡಿಸಿದಂತ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಇಸ್ರೋ ಅಂತ ಸ್ಕೈರೂಟ್ ಏರೋಸ್ಪೇಸ್ ನೋಡಿ. ಸ್ಕೈರೂಟ್ ಏರೋಸ್ಪೇಸ್ ಅಭಿವೃದ್ಧಿ ಪಡಿಸಿದ ಏನು ವಿಕ್ರಮ್-1 ಅಭಿವೃದ್ಧಿ ಪಡಿಸಿದ ನೋಡಿ ಆರ್ಬಿಟರ್ ರಾಕೆಟ್. ಹೈದರಾಬಾದ್ ಮೂಲದ ಖಾಸಗಿ ಬಾಹ್ಯಾಕಾಶ ಆಗಿರುವಂತಹ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್ ಮಾಡಿದೆ ಅಂದ್ರೆ
ಈ ಒಂದು ವಿಕ್ರಮ್ ಸರಣಿಯ ರಾಕೆಟ್ ಅನ್ನು ಸಂಪೂರ್ಣವಾಗಿ ಸ್ವದೇಶಿ ಜ್ಞಾನದಿಂದ ನಿರ್ಮಾಣ ಮಾಡಿದೆ. ಈ ಒಂದು ವಿಕ್ರಮ್ ರಾಕೆಟ್ ಸ್ಪೈರೂಟ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದ ಪ್ರಮುಖವಾಗಿ ಸ್ವದೇಶದಿಂದ ಮಾಡಿರುವಂತ ಒಂದು ರಾಕೆಟ್ ಇದಾಗಿದೆ ನೋಡ್ರಿ. ಈ ಒಂದು ಹೆಸರಿನ ಹಿನ್ನೆಲೆ ನೋಡೋದಾದ್ರೆ ಭಾರತ ಬಾಹ್ಯಾಕಾಶದ ಒಂದು ಕಾರ್ಯಕ್ರಮದ ಪಿತಾಮಹ ಆಗಿರುವಂತಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರೊಂದು ಗೌರವಾರ್ಥವಾಗಿ ಈ ಒಂದು ರಾಕೆಟ್ಗೆ ವಿಕ್ರಮ್ ಎಂದು ಹೆಸರು ಇಡಲಾಗಿದೆ ನೋಡಿ. ವಿಕ್ರಮ್ ಅಂತ ಯಾಕೆ ಹೆಸರು ಇಟ್ಟದ ಅಂದ್ರೆ ಒಂದು ಬಾಹ್ಯಾಕಾಶದ ಪಿತಾಮಹ ಯಾರಿಗೆ ಕರಿತೀವಿ ನಾವು, ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಯಾರು ಅಂದ್ರೆ ಅದು ವಿಕ್ರಮ್ ಸಾರಾಭಾಯ್ ಆಗಿದ್ದಾರೆ. ಅವರ ಒಂದು ಗೌರವಾರ್ಥವಾಗಿ ಈ ಒಂದು ರಾಕೆಟ್ಗೆ ವಿಕ್ರಮ್ ಎಂದು ಇಡಲಾಗಿದೆ. ಇದು ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದಲ್ಲಿ ಮೈಲುಗಲ್ಲಾಗಿದೆ ಅಂತ ಹೇಳ್ಬೋದು. ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಸ್ಕೈ ರೂಟ್ ಏರೋಸ್ಪೇಸ್. ಇದು ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್ ನೋಡಿ. ಸ್ಕೈ ರೂಟ್ ಏರೋಸ್ಪೇಸ್ ವಿಕ್ರಮ್ ಅನ್ನು ಅಭಿವೃದ್ಧಿ ಪಡಿಸಿದೆ. ಸ್ಟ್ರಾಟಜಿಕಲಿ ಭಾರತ ಬಾಹ್ಯಾಕಾಶದ ಬಗ್ಗೆ ನೋಡೋದಾದ್ರೆ ಇಸ್ರೋ ಇದು ಸ್ಥಾಪನೆ ಆಗಿದ್ದು 1969 ಆಗಸ್ಟ್ 15ಕ್ಕೆ ಸ್ಥಾಪನೆ ಇದೆ. ಇದು ನೋಡ್ರಿ, ಇಸ್ರೋದ ಬಗ್ಗೆ ಹೇಳ್ತಾ ಇರೋದು 4ನೇ 5ನೇ ಸಲ ಅನಿಸ್ತಾ ಇದೆ. ಯಾಕಂದ್ರೆ ಇದು ನ್ಯೂಸ್ ಅಲ್ಲಿ ಇದೆ, ಅದಕ್ಕಾಗಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಓಕೆ, ಗೊತ್ತಿರ್ಬೇಕಂತ. ಓಕೆ, ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಕಂಡು ಬರ್ದ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದ್ರೆ ವಿ ನಾರಾಯಣ ರಾವ್ ಅವರು ಇದ್ದಾರೆ ನೋಡ್ರಿ. ವಿ ನಾರಾಯಣ ಅವರು ಇರಬಹುದು ಪ್ರಸ್ತುತ ಒಂದು ಇಸ್ರೋದ ಅಧ್ಯಕ್ಷರು. ಎಸ್ ಸೋಮನಾಥ್ ರವರು ಮೊದಲು ಇದ್ರು, ಈಗ ಚೇಂಜ್ ಆಗ್ಯಾರ. ಇನ್ನು ಸ್ಪೇಸ್ ಆಕ್ಟ್ ಅಂತ ಕರಿತೀವಿ ನೋಡ್ರಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆಯನ್ನು ನಿಯಂತ್ರಿಸಲು ಮತ್ತು ಉತ್ತೇಜಿಸಲು ಸ್ಥಾಪಿತವಾದಂತಹ ಒಂದು ನೋಡಲ್ ಏಜೆನ್ಸಿ ಆಗಿಲ್ಲ ನೋಡಿ ಈ ಒಂದು ಇನ್ ಸ್ಪೇಸ್. ವಿಕ್ರಮ್ ಸಾರಾಭಾಯ್ ಅವ್ರು ನೋಡ್ತೀವಿ, ಇವರನ್ನು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯುತ್ತಾರೆ. ಯಾರಿಗೆ? ವಿಕ್ರಮ್ ಸಾರಾಭಾಯ್ ಅವರಿಗೆ. ಇಸ್ರೋ ಸ್ಥಾಪನೆಗೆ ಇವರೇ ಪ್ರಮುಖ ರೂವಾರಿ ಆಗಿರ್ತಾರೆ ನೋಡ್ರಿ, ವಿಕ್ರಮ್ ಸಾರಾಭಾಯ್. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರಿತಾರೆ ನೋಡ್ರಿ. ನೋಟ್ ಮಾಡ್ಕೊಳ್ರಿ. ಭಾರತ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಯಾರಂದ್ರೆ ವಿಕ್ರಮ್ ಸಾರಾಭಾಯ್. ನೆಕ್ಸ್ಟ್, ಹಸಿರು ತಂತ್ರಜ್ಞಾನ ಮತ್ತು ಸಾರಿಗೆ ಬಗ್ಗೆ ನ್ಯೂಸ್ ಅಲ್ಲಿತ್ತು. ಭಾರತ ಮೊಟ್ಟ ಮೊದಲ ಹೈಡ್ರೋಜನ್ ರೈಲು ಯಾವ ಒಂದು ಮಾರ್ಗದಲ್ಲಿ ಸಂಚರಿಸಲಿದೆ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ರೈಲ್ ನೋಡ್ರಿ, ಹೈಡ್ರೋಜನ್ ರೈಲ್ ಅಂತ ನಾವು ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಜಿಂದ್ ಮತ್ತು ಸೋನಿಪತ್ ನೋಡ್ರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ಒಂದು ಹೈಡ್ರೋಜನ್ ರೈಲು ಸಂಚಾರ ಮಾಡಲಿದೆ. ಇನ್ನೆಲ್ಲಿ ನೋಡೋದಾದ್ರೆ ಭಾರತ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಹರಿಯಾಣದ ಒಂದು ಜಿಂದ್ ಮತ್ತು ಸೋನಿಪತ್ ಮಾರ್ಗದಲ್ಲಿ ಸಂಚರಿಸಲು ಸಿದ್ಧವಾಗುತ್ತಿದೆ ಅಂತ ಹೇಳ್ಬೋದು. ಸುಮಾರು 89 ಕಿಲೋಮೀಟರ್ ಅಷ್ಟು ದೂರದವರೆಗೆ ಚಲಿಸ್ತದ. ಇದರ ಒಂದು ತಯಾರಿಕೆ ನೋಡೋದಾದ್ರೆ ಇದು ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನದೊಂದಿಗೆ ಚೆನ್ನೈನಲ್ಲಿರುವಂತಹ ಪ್ರತಿಷ್ಠಿತ ಇಂಟರ್ಗೇಟ್ ಕೋಚ್ ಫ್ಯಾಕ್ಟರಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ನೋಡ್ರಿ, ಇಲ್ಲಿ ಏನಿದೆಪ್ಪ ಅಂತಂದ್ರೆ ಇದನ್ನು ಅಭಿವೃದ್ಧಿಪಡಿಸಿದ್ದು ಚೆನ್ನೈನಲ್ಲಿರುವಂತಹ ಪ್ರತಿಷ್ಠಿತ ಇಂಟರ್ಗೇಟ್ ಕೋಚ್ ಫ್ಯಾಕ್ಟರಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ನೋಡ್ರಿ. ಸಂಪೂರ್ಣವಾಗಿ ದೇಶೀಯ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ ಇಲ್ಲಿ. ಇದರಿಂದ ಲಾಭ ಏನಪ್ಪಾ ಅಂತಂದ್ರೆ ಡೀಸೆಲ್ ಬದಲಿಗೆ ಹೈಡ್ರೋಜನ್ ಇಂಧನವನ್ನು ಕೋಶಗಳನ್ನು ಬಳಸುವುದರಿಂದ ಇಂಗಾಲದ ಹೊರಸೂಸುವಿಕೆ ಶೂನ್ಯವಾಗುತ್ತದೆ. ಅಂದ್ರೆ ಇದರಲ್ಲಿ ಡೀಸೆಲ್ ಬಳಕೆ ಕಡಿಮೆ ಇರ್ತದ, ಹೈಡ್ರೋಜನ್ ಬಳಕೆ ಜಾಸ್ತಿ ಇರುತ್ತೆ ನೋಡ್ರಿ. ಹೈಡ್ರೋಜನ್ ತಂತ್ರಜ್ಞಾನ ಬಗ್ಗೆ ನೋಡೋಣ. ಫ್ಯೂಚರ್ ಇಂಧನ ಅಂತ ನಾವು ಕರಿಬಹುದು ಹೈಡ್ರೋಜನ್ ಅನ್ನು ಭವಿಷ್ಯದ ಇಂಧನ ಎಂದು ಕರೀತಾರೆ ನೋಡ್ರಿ. ಹೈಡ್ರೋಜನ್ ಫ್ಯೂಲ್ ಅನ್ನ ಒಂದು ಸೆಲ್ಗಳು ಆಮ್ಲಜನಕ ಮತ್ತು ಹೈಡ್ರೋಜನ್ ಅನ್ನು ಸಂಯೋಜಿಸಿ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ. ಆಮ್ಲಜನಕ ಮತ್ತು ಸೇರುತ್ತೆ ನೋಡ್ರಿ, ಆಮ್ಲಜನಕ ಇದರಲ್ಲಿ ಸೇರುತ್ತೆ. ಆಮ್ಲಜನಕ ಮತ್ತು ಪ್ಲಸ್ ಹೈಡ್ರೋಜನ್ ಇವೆರಡು ಸೇರಿ ಏನಪ್ಪಾ ಅಂತಂದ್ರೆ ವಿದ್ಯುತ್ ಅನ್ನು ಉತ್ಪತ್ತಿ ಆಗುತ್ತಾವ. ಓಕೆ, ಕೇವಲ ನೀರು ಮತ್ತು ಆವಿ ಮಾತ್ರ ಯಾವುದೇ ಹಾನಿಕಾರಕ ಅನಿಲವಲ್ಲ ಅಂತ ಹೇಳ್ಬೋದು ನಾವು. ಅಂದ್ರೆ ಇದರ ಒಂದು ಉಪ ಉತ್ಪನ್ನದಿಂದ ನೀರು ಮತ್ತು ಆವಿ ಆಗ್ತದ. ಜಾಗತಿಕ ಪ್ರಥಮ ಸಾಧನೆ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ವಾಣಿಜ್ಯ ರೈಲನ್ನು ಯಶಸ್ವಿಯಾಗಿ ಪರಿಚಯಿಸಿದಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಜರ್ಮನಿ. ನೋಟ್ ಮಾಡ್ಕೋಬಹುದು. ಪ್ರಪಂಚದ ಮೊಟ್ಟ ಮೊದಲ ಬಾರಿಗೆ ಹೈಡ್ರೋಜನ್ ಚಾಲಿತ ವಾಣಿಜ್ಯ ರೈಲನ್ನು ಪರಿಚಯಿಸಿದಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಜರ್ಮನಿ ಆಗಿದೆ. 2022ರಲ್ಲಿ ಈ ಒಂದು ಸಾಧನೆ ಮಾಡಿದೆ ಜರ್ಮನಿ. ಏಷ್ಯಾ ಖಂಡದಲ್ಲಿ ಚೀನಾ ಮೊದಲನೇದಾಗಿ ಈ ಒಂದು ಸಾಧನೆ ಮಾಡಿದೆ ನೋಡಿ. ಏಷ್ಯಾ ಖಂಡದಲ್ಲಿ ಅಂತ ಕೊಟ್ರ ಅದು ಚೀನಾ ದೇಶ ಮೊದಲ ಸಾಧನೆ ಮಾಡಿದೆ. ಬೇರೆ ಕಡೆ ಅಂದ್ರೆ ಜರ್ಮನಿ ಮೊದಲ ಸಾಧನೆ ಮಾಡಿದೆ ನೋಡ್ರಿ 2022ದಾಗ. ಕೊನೆಯದಾಗಿ ಆನ್ಲೈನ್ ನೋಡ್ರಿ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಇತ್ತೀಚೆಗೆ ಪ್ರಶಸ್ತಿಯಲ್ಲಿ
ಆರ್ಟಿಕಲ್ 370 ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದರೆ ಕನ್ನಡದ ಮಿಥ್ಯಂ ಚಿತ್ರಕ್ಕೆ ಏನಪ್ಪಾ ಅಂತಂದ್ರೆ 3 ರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದಿವೆ. ಪದ್ಮಶ್ರೀ ಪ್ರಶಸ್ತಿ 2026 ಕಾಶ್ಮೀರಿ ಸಾಹಿತ್ಯದ ಪ್ರಮುಖ ಕವಿಯಾಗಿರುವಂತ ವಿಮರ್ಶಕ ಹಾಗೂ ಭಾಷಾಶಾಸ್ತ್ರಜ್ಞ ಪ್ರೊಫೆಸರ್ ಶಫೀಕ್ ಶೌಕ್ ಏನಪ್ಪಾ ಅಂತಂದ್ರೆ ಈ ಒಂದು ಪದ್ಮಶ್ರೀ ಪುರಸ್ಕೃತರು ಆಗಿದ್ದಾರೆ ನೋಡ್ರಿ. ಶಫಿ ಶೌಕ್. ಕಂಬತಳ್ಳಿ ಪ್ರಶಸ್ತಿ BMC ಪ್ರತಿಷ್ಠಾನ ನೀಡುವಂತ ಪ್ರತಿಷ್ಠಿತ ಕಂಬತಳ್ಳಿ ಜೀವಣ್ಣ ಪದ್ಮಾವತಿ ಪ್ರಶಸ್ತಿಗೆ ಜೈನ ಸಾಹಿತ್ಯದ ಕೊಡುಗೆಗಾಗಿ SP ಒಂದು ಪದ್ಮ ಪ್ರಶಸ್ತಿ ಅವರು ಆಯ್ಕೆ ಆಗಿದ್ದಾರೆ ನೋಡಿ. SP ಪದ್ಮ ಪ್ರಸಾದ್. ಕೊನೆಯದಾಗಿ ಮ್ಯಾಮ್ ಯೋಜನೆ ಇದೆ ನೋಡಿ. ಮಾಮ ಯೋಜನೆ ಅಮೆರಿಕದಲ್ಲಿ ಪುರುಷರ ಸಂತಾನೋತ್ಪತ್ತಿ ಪ್ರಮಾಣ ಹೆಚ್ಚಿಸಲು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಮೇಕ್ ಅಮೆರಿಕನ್ ಮ್ಯಾನ್ಯುಲಿ ಏಜಿಯನ್ ಅಂತ ಕರಿತೀವಿ ನೋಡ್ರಿ ಎಂಬ ಒಂದು ಅಭಿಯಾನವನ್ನು ತರಲು ಮುಂದಾಗಿದ್ದಾರೆ ಈ ಒಂದು ಅಮೆರಿಕ ದೇಶ. ಓಕೆ, ಮಾಮ ಎಂಬುದು ಅಮೆರಿಕ ದೇಶ ತಂದಿರುವಂತ ಒಂದು ಯೋಜನೆ ಆಗಿದೆ. ಮೇಕ್ ಅಮೆರಿಕನ್ ಮ್ಯಾನ್ಯುಲಿ. ಯಾಕಪ್ಪ ಅಂತಂದ್ರೆ ಅಮೆರಿಕದ ಒಂದು ಪುರುಷರು ಏನಪ್ಪಾ ಅಂತಂದ್ರೆ ಸಂತಾನೋತ್ಪತ್ತಿ ಪ್ರಮಾಣ ಹೆಚ್ಚು ಮಾಡಲು, ಟೆಸ್ಟೋಸ್ಟೆರಾನ್ಗಳನ್ನು ಮಟ್ಟವನ್ನು ಹೆಚ್ಚು ಮಾಡಲು ಈ ಒಂದು ಯೋಜನೆಯನ್ನು ಅಮೆರಿಕ ಸರ್ಕಾರ ಜಾರಿಗೆ ತಂದಿದೆ ನೋಡ್ರಿ. ಇಷ್ಟೇನಪ್ಪಾ ಇದು ಅಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಇತ್ತು. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆಯನ್ನ ತಿಳಿಸ್ರಿ. ಅದೇ ರೀತಿಗೆ ಇನ್ಸ್ಟಾಗ್ರಾಮ್ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅದಕ್ಕೂ ಕೂಡ ಜಾಯ್ನ್ ಆಗಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.